ಮಾಡಿತ್ತು ಹೈಕೋರ್ಟ್. ಕಳೆದ ವಾರ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿತ್ತು. ಸರ್ಕಾರಕ್ಕೆ ಭಯ ಇರೋದೇ ಈ ವಿಚಾರ. ಜನರದ್ದು ಭಯ ಇಲ್ಲ, ಹೈಕಮಾಂಡ್ದು ಭಯ ಇಲ್ಲ, ಏನೂ ಇಲ್ಲ. ಇಲ್ಲಿ ಏನಾದರೂ ಮೌಖಿಕವಾಗಿ ಅಭಿಪ್ರಾಯಗಳನ್ನ ಸರ್ಕಾರದ ವಿರುದ್ಧವಾಗಿ ಕೊಟ್ರೆ ಮುಗಿತ್ ಕತೆ ಅಂತ ಅರ್ಥ. ಹೀಗಾಗಿ ನೋಡೋಣ, ದುರಂತ ಕಾರಣ ಏನೋ, ಯಾರು ಹೊಣೆ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಟೋಟಲ್ ಆಗಿ ನಮಗೆ ಗೊತ್ತಿರೋ ಹಾಗೆ 9 ಪ್ರಶ್ನೆಗಳನ್ನು ಕೇಳಿತ್ತು ಹೈಕೋರ್ಟ್. 9 ಪ್ರಶ್ನೆ. ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಕೆಗೆ ಸೂಚನೆಯನ್ನು ಕೂಡ ಕೋರ್ಟ್ ಕೊಟ್ಟಿತ್ತು. ಕ್ರಮ ಕೈಗೊಂಡ ಬಗ್ಗೆ ಕೋರ್ಟ್ ಗಮನಕ್ಕೆ ಸರ್ಕಾರ ಈಗಾಗಲೇ ಗಮನಕ್ಕೆ ತಂದಿದೆ. ಅಧಿಕಾರಿಗಳ ಅಮಾನತು, 3 ಕಡೆ ತನಿಖೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಕೋರ್ಟನ್ನು ಕನ್ವಿನ್ಸ್ ಮಾಡೋದಕ್ಕಾಗತ್ತಾ ಈ ಕ್ರಮಗಳ ಮುಖಾಂತರ ಅನ್ನೋದು. ಆಮೇಲೆ 3 ತನಿಖೆ ಯಾಕೆ ಅಂತಲೂ ಕೋರ್ಟ್ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ. ಯಾಕೆ ಬೇಕು 3 ತನಿಖೆ? ರೈಟ್, ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸರ್ಕಾರಕ್ಕಿರುವಂತಹ ಅತಿ ದೊಡ್ಡ ಭಯ ಅಂತ ಹೇಳಿದ್ರೆ ಕೋರ್ಟ್ ಏನು ಅಬ್ಸರ್ವೇಷನ್ಸ್ ಅನ್ನು ಮಾಡುತ್ತೆ ಅಂತ. ಒಂದು ವೇಳೆ ವ್ಯತಿರಿಕ್ತವಾಗಿ ಅಬ್ಸರ್ವೇಷನ್ಸ್ ಮಾಡಿದ್ರು ಅನ್ಕೊಳ್ಳಿ, ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರಕ್ಕೆ ತಮ್ಮನ್ನ ತಾವು. ಸೊ ಭಯದ ವಾತಾವರಣ ಸರ್ಕಾರಕ್ಕಂತೂ ಈ ವಿಚಾರದಲ್ಲಿ ಸೃಷ್ಟಿಯಾಗಿದೆ. ಸೊ ಈಗ ಆಗಿರುವಂತಹ ಪ್ರಗತಿ ಕೋರ್ಟನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮಮತಾ, ಹೈಕೋರ್ಟ್ನ 2 ಪೀಠಗಳಲ್ಲಿ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಪ್ರಕರಣ ಸಂಬಂಧ ಅರ್ಜಿಯ ವಿಚಾರಣೆಗಳು ನಡೀತಿದ್ದಾವೆ. ಪೀಠ 11ರಲ್ಲಿ ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಕೃಷ್ಣಕುಮಾರ್ ಅವರ ಬೆಂಚಲ್ಲಿ ಈಗಾಗಲೇ 4 ರಿಟ್ ಅರ್ಜಿಗಳು ದಾಖಲಾಗಿದ್ದಾವೆ, ಸಲ್ಲಿಕೆಯಾಗಿದ್ದಾವೆ. ಆ ಅರ್ಜಿಗಳ ವಿಚಾರಣೆ ಕೂಡ ನಿನ್ನೆ ಕೂಡ ನಡೀತು. ಆ ಅರ್ಜಿಗಳ ವಿಚಾರಣೆ ಇವತ್ತು ಕೂಡ ಮುಂದುವರಿಯುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಏನಿದೆ, ಆ ಪೀಠದಲ್ಲಿ ಕಳೆದ ವಾರ ಕಾಲ್ತುಳಿತ ದುರಂತ ಪ್ರಕರಣ ಸಂಬಂಧ ಹೈಕೋರ್ಟ್ ಒಂದು ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿತ್ತು. ಆ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳಿತ್ತು. ಇದರ ಆಯೋಜಕರು ಯಾರು, ನೀವು ಆಯೋಜನೆಯನ್ನ ವಹಿಸ್ಕೊಂಡಿಲ್ವಾ, ಮತ್ತೆ ಯಾರ್ದು ತಪ್ಪು, ನೀವೇನು ಕ್ರಮಗಳನ್ನ ತೆಗೆದುಕೊಂಡಿದ್ರಿ, ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿತ್ತು. ಅದರ ಸಂಬಂಧ ನೋಟಿಸ್ ಅನ್ನ ಜಾರಿ ಮಾಡುವ ಕೆಲಸವನ್ನ ಕೂಡ ಹೈಕೋರ್ಟ್ ಮಾಡಿತ್ತು. ಹೀಗಾಗಿ ಅದರ ವಿಚಾರಣೆ ಇವತ್ತು ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ಹಾಲ್ ಮುಂದೆ ಬರಲಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಈವರೆಗಿನ ತನಿಖಾ ಬೆಳವಣಿಗೆಗಳನ್ನ ಹೈಕೋರ್ಟ್ಗೆ ನೀಡಬೇಕಿದೆ. ಒಂದು, ಈ ಹಿಂದೆ ಅಡ್ವೊಕೇಟ್ ಜನರಲ್ ಅವರು ಸರ್ಕಾರಕ್ಕೆ ಯಾವ ರೀತಿಯ ಸಲಹೆಗಳನ್ನ ಕೊಟ್ಟರೋ ಏನೋ ಗೊತ್ತಿಲ್ಲ. ಹೀಗಾಗಿಯೇ ಪೊಲೀಸ್ ಆಯುಕ್ತರು ಸೇರಿದಂತೆ 5 ಮಂದಿ ಪೊಲೀಸರನ್ನ ಅಮಾನತು ಮಾಡುವ ಕೆಲಸವನ್ನ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಹೈಕೋರ್ಟ್ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು CBIಗೆ ಏನಾದ್ರು ರೆಫರ್ ಮಾಡದಂತಹ ಪಕ್ಷದಲ್ಲಿ ಅದು ಸರ್ಕಾರದ ಬುಡಕ್ಕೆ ಬರುತ್ತೆ. ಹೀಗಾಗಿ ಇಲ್ಲಿ ನಾವು ಈ ಅಧಿಕಾರಿಗಳು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಥವಾ ಇಂಥವ್ರನ್ನೆಲ್ಲ ನಾವು ಒಂದಷ್ಟು ತನಿಖಾ ಬೆಳವಣಿಗೆಗಳನ್ನ ಕೊಟ್ರೆ ಬಚಾವ್ ಆಗಬಹುದು ಅನ್ನೋ ಒಂದು ಏನಾದ್ರು ಅಭಿಪ್ರಾಯ ಸರ್ಕಾರದ ಮಟ್ಟದಲ್ಲಿ ಇದೆಯೋ ಹೇಗೋ ಗೊತ್ತಿಲ್ಲ. ಆದ್ರೆ ಮಾಡದ ತಪ್ಪಿಗೆ ಈಗಾಗಲೇ ಪೊಲೀಸರನ್ನ ಬಲಿ ಹಾಕುವ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇದೀಗ ಪೊಲೀಸರ ಸಸ್ಪೆಂಡ್ ಸೇರಿದಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ 3 FIR ಗಳಿರ್ಬೋದು, ಮತ್ತೆ ಇದೀಗ ಅದರ ಜೊತೆಗೆ CIDಯ ತನಿಖೆ ಇರ್ಬೋದು, ಮತ್ತೆ 4 ಅರೆಸ್ಟ್ ಇರ್ಬೋದು. ಈ ಎಲ್ಲಾ ತನಿಖಾ ಬೆಳವಣಿಗೆಗಳನ್ನ ಇವತ್ತು ಹೈಕೋರ್ಟ್ಗೆ ಕೊಡುವ ಕೆಲಸವನ್ನ ಸರ್ಕಾರ ಮಾಡಲಿದೆ. ಅದಾದ ಬಳಿಕ ಈ ಸುಮೋಟೋ ಕೇಸ್ ಸಂಬಂಧ ಹೈಕೋರ್ಟ್ ಇವತ್ತು ವಿಚಾರಣೆಯನ್ನ ನಡೆಸಲಿದೆ. ಅರವಿಂದ್ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಇದೆಯಲ್ಲ, ಇದು ಈ ವಿಚಾರದಲ್ಲಿ ಸರ್ಕಾರದ ಪಾಲಿಗೆ ಇವತ್ತು ನಿಜಕ್ಕೂ ಕೂಡ ಬಿಗ್ ಡೇ. ಕೋರ್ಟ್ ವಿಚಾರದಲ್ಲಿ ನೀವು ರಾಜಕೀಯವಾಗಿ ಏನು ಮಾಡ್ಕೋತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ, ಸರ್ಕಾರದ ಪಾಲಿಗೆ ಇವತ್ತು ಬಿಗ್ ಡೇ.